ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಒಂದು ಪಬ್ಲಿಕ್ ನೋಟಿಸ್ ಬಿಟ್ಟಿದ್ದಾರೆ 11 ಮಾರ್ಚ್ 2026ಕ್ಕೆ. ನೀಟ್ ಅಪ್ಲಿಕೇಶನ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಗಳು ಮಾಡ್ಕೊಂಡಿದ್ರೆ ಕರೆಕ್ಷನ್ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಬಿ ಕಂಡಕ್ಟಿಂಗ್ ದ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಯುಜಿ. ಈ ಒಂದು ನೀಟ್ ಎಕ್ಸಾಮಿನೇಷನ್ ದಿನಾಂಕ, ಪರೀಕ್ಷಾ ದಿನಾಂಕ ಮೇ 3, 2026 ರವಿವಾರ ದಿವಸ 2 ಗಂಟೆಯಿಂದ 5 ಗಂಟೆವರೆಗೆ ಇರುತ್ತೆ. ಇದು ನೀಟ್ ಎಕ್ಸಾಮಿನೇಷನ್ ಡೇಟ್ ಮೇ 3, 2026ಕ್ಕೆ ಇರುತ್ತೆ ಅಂತ ತಿಳಿಸಿದ್ದಾರೆ. ಇದರಲ್ಲಿ ಪರ್ಟಿಕ್ಯುಲರ್ ಡೇಟ್ ಕೊಟ್ಟಿದ್ದಾರೆ, ಯಾವೆಲ್ಲ ಡೇಟಿಗೆ ನೀವು ತಿದ್ದುಪಡಿ ಮಾಡ್ಕೋಬಹುದು, ಕರೆಕ್ಷನ್ ಮಾಡ್ಕೋಬಹುದು ಅನ್ನೋ ಬಗ್ಗೆ. ಇಲ್ಲಿ ಎಕ್ಸಾಮಿನೇಷನ್ ನೀಟ್ ಯುಜಿ 2026 ಕರೆಕ್ಷನ್ ಯಾವಾಗ ಮಾಡ್ಕೋಬಹುದು, ಡ್ಯೂರೇಷನ್ ಫಾರ್ ದ ಕರೆಕ್ಷನ್ ಪರ್ಟಿಕ್ಯುಲರ್ಸ್ 12 ಮಾರ್ಚ್ 2026ರಿಂದ 12 ಮಾರ್ಚ್ 2026ರಿಂದ 26ರ 12 ಗಂಟೆಯಿಂದ 14 ಮಾರ್ಚ್ 2026ರ ರಾತ್ರಿ 11 ಗಂಟೆವರೆಗೆ ಅಪ್ಡೇಟ್ ಅನ್ನು ಮಾಡ್ಕೋಬಹುದಾಗತ್ತೆ. ಇಲ್ಲಿ ಒಟ್ಟಿನಲ್ಲಿ 12 ಮಾರ್ಚ್ ದಿಂದ 14 ಮಾರ್ಚ್ ಒಳಗಡೆ ಮಾತ್ರ ನೀವು ಏನಾದ್ರು ಮಿಸ್ಟೇಕ್ ಗಳು ಮಾಡ್ಕೊಂಡಿದ್ರೆ ಕರೆಕ್ಷನ್ ಮಾಡ್ಕೋಬೇಕು. ಓಕೆ, ಏನೆಲ್ಲ ಕರೆಕ್ಷನ್ ಮಾಡ್ಕೋಬಹುದು ಅನೆಕ್ಸರ್ 1 ಪ್ರಕಾರ ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ನೋಡಿ, ಕರೆಕ್ಷನ್ ಫೀಲ್ಡ್ಸ್ ಫಾರ್ ದ ಅಪ್ಲಿಕೇಶನ್ ಫಾರ್ ದ ನೀಟ್ ಯುಜಿ 2026 ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ಎನಿ ಒನ್ ಆಫ್ ದೀಸ್ ಫೀಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದಾದ್ರು ಒಂದು ಫೀಲ್ಡ್ ಅನ್ನು ಚೇಂಜ್ ಮಾಡ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾರೆ. ಒಂದು ಫಾದರ್ ನೇಮ್ ಕ್ವಾಲಿಫಿಕೇಶನ್ ಆರ್ ಆಕ್ಯುಪೇಷನ್ ಅಲ್ಲಿ, ಅಥವಾ ಮದರ್ ನೇಮ್ ಕ್ವಾಲಿಫಿಕೇಶನ್ ಆರ್ ಆಕ್ಯುಪೇಷನ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋ ಅವಕಾಶ ಇದೆ. ಅದರಂತೆ ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ಆಡ್ ಎನಿ ಆಲ್ ಆಫ್ ದೀಸ್ ಫೀಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ 10ನೇ ತರಗತಿಯ ಹಾಗೂ 12ನೇ ತರಗತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ ಬಗ್ಗೆ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅದು ಕರೆಕ್ಷನ್ ಮಾಡ್ಕೊಳ್ಳೋ ಅವಕಾಶ ಇದೆ. ಅದರಂತೆ ಸ್ಟೇಟ್ ಅಂಡ್ ಯುಟಿ ಫ್ರಮ್ ದ ವೇರ್ 12th ಪಾಸ್ಡ್ ಅಪಿಯರಿಂಗ್ ಅಂತ ಇದೆ, ಅದನ್ನು ಕೂಡ ಚೇಂಜಸ್ ಮಾಡ್ಕೊಳ್ಳೋ ಅವಕಾಶ. ಕೆಟಗರಿ ಕೂಡ ಚೇಂಜ್ ಮಾಡಲು ಅವಕಾಶ ಇದೆ. ಕೆಟಗರಿ ಒಬಿಸಿ ಇದ್ದವರಿಗೆ, ಒಬಿಸಿ ವಿದ್ಯಾರ್ಥಿಗಳಿಗೆ ಅದು ಕೂಡ ಅವಕಾಶ ಇದೆ. ಅದರಂತೆ ಸಬ್ ಕೆಟಗರಿ PWD ಸಿಗ್ನೇಚರ್ ಹಾಗೂ ನಂಬರ್ ಅಂಡ್ ಅಟೆಂಪ್ಟ್ಸ್, ಎಷ್ಟು ನಂಬರ್ ಅಲ್ಲಿ ಅಂದ್ರೆ ಹೋದ ವರ್ಷ ಎಷ್ಟು ನೀಟ್ ಅಟೆಂಪ್ಟ್ ಮಾಡಿದಿರೋ ಅದ್ರ ಕೂಡ ಅಪ್ಡೇಟ್ ಇಲ್ಲಿ ಕೊಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ದೀಸ್ 2 ಫೀಲ್ಡ್ಸ್ ಬೇಸ್ಡ್ ಆನ್ ದೇರ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಸಿಟಿ ಸೆಲೆಕ್ಷನ್ ಕೂಡ ನೀವು ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅದಕ್ಕೊಂದು ಅಪ್ಡೇಟ್ ಮಾಡ್ಕೋಬೇಕು. ಅದರಂತೆ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಏನಾದ್ರು ಮಿಸ್ ಆಗಿ ನೀವು ಇಂಗ್ಲಿಷ್ ಬದಲು ಏನಾದ್ರು ಬೇರೆ ಹಾಕಿದ್ರೆ ಅದು ಕೂಡ ಚೇಂಜಸ್ ಮಾಡಿಕೊಳ್ಳೋ ಅವಕಾಶ ಇದೆ. ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ಐಡೆಂಟಿಟಿ ಡೀಟೇಲ್ಸ್ ಓನ್ಲಿ ಫಾರ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ರಿಜಿಸ್ಟರ್ಡ್ ವಿತ್ ಐಡೆಂಟಿಟಿ ಅದರ್ ದ್ಯಾನ್ ಆಧಾರ್. ಓಕೆ, ಆಧಾರ್ ಬಿಟ್ಟು ಬೇರೆ ಐಡೆಂಟಿಟಿ ಅಂತ ನೀವು ಏನಾದ್ರು ಯೂಸ್ ಮಾಡ್ಕೊಂಡಿದ್ರೆ ಅದು ಕೂಡ ಚೇಂಜಸ್ ಮಾಡಿಕೊಳ್ಳೋ ಅವಕಾಶ ಇದೆ. ಇಲ್ಲಿ ನೋಟ್ ಕೊಟ್ಟಿದ್ದಾರೆ, ಇಫ್ ದೇರ್ ಈಸ್ ಅಟೆಂಪ್ಟ್ ಇನ್ಫ್ಯಾಕ್ಟ್ ಫೀ, ಏನಾದ್ರು ಅಡಿಷನಲ್ ಫೀ ಅಪ್ಲಿಕೇಬಲ್ ಆಗ್ತಿತ್ತು ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಪೇ ಕೂಡ ಮಾಡಬೇಕು. ಕರೆಕ್ಷನ್ ಇನ್ ದಿಸ್ ಫೀಲ್ಡ್ಸ್ ವಿಲ್ ಬಿ ಅಪ್ಲಿಕೇಬಲ್ ಓನ್ಲಿ ಆಫ್ಟರ್ ಪೇಮೆಂಟ್ ಆಫ್ ದ ಅಡಿಷನಲ್ ಫೀ. ಅಡಿಷನಲ್ ಫೀ ಅಲ್ಲಿ ಅಪ್ಲೈ ಆಗ್ತಿತ್ತು ಅಂದ್ರೆ ಅವರು ಅಲ್ಲಿ ತೋರಿಸುತ್ತೆ, ಅದು ಎಷ್ಟು ಇರುತ್ತೆ ಅಷ್ಟು ಪೇ ಕಂಪಲ್ಸರಿ ಮಾಡಬೇಕಾಗತ್ತೆ. ದ ಓನ್ಲಿ ಒನ್ ಟೈಮ್ ಕರೆಕ್ಷನ್ ವಿಲ್ ಬಿ ಅಲೌಡ್. ಒಂದೇ ಸಲಕ್ಕೆ ನೀವು ಏನೆಲ್ಲ ಚೇಂಜಸ್ ಇದೆ ಒಂದೇ ಸಲಕ್ಕೆ ಕರೆಕ್ಷನ್ ಮಾಡಿ ಸಬ್ಮಿಟ್ ಮಾಡಬೇಕು. ಒಂದ್ಸಲ ನೀವು ಕರೆಕ್ಷನ್ ಓಪನ್ ಮಾಡಿ ಸಬ್ಮಿಟ್ ಮಾಡಿದಾಗ ಮತ್ತೆ ರೀಕರೆಕ್ಷನ್ ಓಪನ್ ಆಗುವುದಿಲ್ಲ. ಇದನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಏನೆಲ್ಲ ಬದಲಾವಣೆ ಮಾಡಬೇಕಾಗಿದೆ ಮಾಡಿ ಫೈನಲ್ ಸಬ್ಮಿಟ್ ಮಾಡ್ಕೊಳ್ಳಿ ಆದಷ್ಟು ಬೇಗನೆ. ಅಂದ್ರೆ ಸಮಯ ಕಾಲಾವಕಾಶ ಬಹಳಷ್ಟು ಕಡಿಮೆ ಇದೆ. ಓನ್ಲಿ 14 ಮಾರ್ಚ್ 2026 ರಾತ್ರಿ 11 ಗಂಟೆವರೆಗೆ ಮಾತ್ರ ಅವಕಾಶ ಇದೆ. ಆದಷ್ಟು ಬೇಗನೆ ಕರೆಕ್ಷನ್ ಮಾಡಿಕೊಳ್ಳಿ. ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು.